ಪ್ರಿಯ ವೀಕ್ಷಕರ ನಮಸ್ಕಾರ. ನಮ್ಮ ಕನ್ನಡ ಮೊದಲ ಬಳಗ, ಕನ್ನಡ ಕುಲ ಧರ್ಮ, ನಾವೆಲ್ಲ ಒಂದು ಟೀಮು, ಸುಮಾರು ಒಂದು 20-30 ಜನ ಈ ಏನು ಲಾರ್ಡ್ ಪಿಕ್ಚರ್ ಸಿನಿಮಾ, ಕನ್ನಡ ಸಿನಿಮಾ ನೋಡೋಕೆ ಹೋಗಿದ್ವಿ. ಅದು ಯಾವ ರೀತಿ ಇತ್ತು, ಯಾವ ಥರ ಇತ್ತು, ಆ ಸಿನಿಮಾದ ಬಗ್ಗೆ ಒಂದು 4 ಮಾತುಗಳು ದಯವಿಟ್ಟು ಕೇಳಿ ಹೇಳ್ತೀನಿ. ಪೂರ್ತಿ ನೋಡಬೇಕು. ಪೂರ್ತಿ ನೋಡಿದ್ರೆ ಮಾತ್ರ ನಾವು ಮಾತಾಡಿರೋದು ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ದಯವಿಟ್ಟು ಪೂರ್ತಿ ನೋಡಿ. ಭಾರತೀಯ ಸಂವಿಧಾನಕ್ಕೆ ಭಾರತೀಯ ಸಂವಿಧಾನಕ್ಕೆ ಭಾರತೀಯ ಸಂವಿಧಾನಕ್ಕೆ ಲಾರ್ಡ್ ಸಿನಿಮಾಗೆ, ದುನಿಯಾ ವಿಜಿಗೆ, ಸಿನಿಮಾ ನಿರ್ದೇಶಕ ಜಡೇಶ್ಗೆ, ಸಿನಿಮಾ ಡೈಲಾಗ್ ಬರೆದಂತ ನಮ್ಮ ಮಾಸ್ತಿಗೆ, ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಎಲ್ಲ ಕಲಾವಿದರಿಗೆ, ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಜೈ ಸಂವಿಧಾನ. ನೋಡಿದ್ರಲ್ಲ, ಸಿನಿಮಾ ನೋಡ್ಕೊಂಬಂದಿವಿ. ನಾವೆಲ್ಲರೂ ಸಿನಿಮಾ ನೋಡಿದ್ವಿ. ಭಾಳ ಅದ್ಭುತವಾಗಿದೆ. ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಇವತ್ತು ನಾವು ಸಿನಿಮಾ ನೋಡ್ತಾ ಇದ್ದೀವಿ. ಇವತ್ತು ಸಿನಿಮಾದಲ್ಲಿ ಆಗೋ ಕೆಲಸ ರಿಯಲಾಗಿ ಆಗ್ತಾ ಇಲ್ಲ. ಸಿನಿಮಾದಾಗ ಮಾತ್ರ ಆಗ್ತವೆ ಕೆಲಸ. ಅಂದರೆ ರಿಯಲಾಗಿ ಆಗದೆ ಇರೋದನ್ನ ಸಿನಿಮಾದಲ್ಲಿ ಮಾಡಿ ಹೀರೋಗಳು ಆಗ್ತಾ ಇದ್ದಾರೆ ಹೊರತು ಇಲ್ಲಿ ನಿಜ ಜೀವನದಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈಗಲೂ ಕೂಡ ನಾವು ಗುಲಾಮಗಿರಿಯಲ್ಲೇ ಬದುಕ್ತಾ ಇದ್ದೀವಿ. ಈಗಲೂ ಕೂಡ ಗುಲಾಮಗಿರಿ ತಂದಲ್ಲೇ ಇದ್ದೀವಿ ನಾವು. ಸಿನಿಮಾದ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಭಾಳ ಅದ್ಭುತವಾಗಿದೆ. ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಟೀಮು ನಾವು ಮಾತಾಡಿದ್ದು, ಪ್ರತಿಯೊಬ್ಬರು ನಾವೇನು ಪ್ರಿಯ ವೀಕ್ಷಕರನ್ನ ಹೋಗಿದ್ವಲ್ಲ, ಎಲ್ಲರೂ ಮಾತಾಡಿದ್ದು ಏನಪ್ಪ ಅಂದರೆ, ಸಿನಿಮಾದಲ್ಲಿ ಕೊನೆಗೆ ಆ ಒಂದು ಮಗಳು ಪಾತ್ರ ಮಾಡಿದಾರಲ್ಲ, ಮಗಳು ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ ಏನು ಒಂದು ಕಾನ್ಸ್ಟೇಬಲ್ ಆಗಿ ಸೇರ್ಕೊಂಡು ಒಂದು SI ಪರೀಕ್ಷೆ ಬರೆದಿರ್ತಾರೆ, SI ಆಗಬೇಕಂತಂದೇಳಿ. ಆ SI ಆಗಬೇಕಂತ ಪರೀಕ್ಷೆ ಬರೆದಾಗ ಆ SI ಆಗಿ ಆ ಕಾನೂನನ್ನು ಒಂದು ಕ್ರಮ ತಗೊಂಡಿದ್ರೆ ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕಿದ್ರೆ ಭಾಳ ಅದ್ಭುತವಾಗಿ ಪಿಕ್ಚರ್ ಇನ್ನೂ ಭಯಂಕರ ಯಶಸ್ಸು ಕಂಡಿರೋದು ಈಗಲೂ ಕಾಣ್ತಾ ಇದೆ. ತುಂಬ ಅದ್ಭುತವಾಗಿದೆ. ಆಡಂಬರವಾಗಿಲ್ಲ, ಮತ್ತು ಕಿತ್ತೋಗಿರೋ ಡೈಲಾಗ್ಗಳು ಇಲ್ಲ, ಮತ್ತು ಅಲ್ಲಿ ಬಿಲ್ಡಪ್ಗಳು ಇಲ್ಲ. ಮತ್ತೇನೋ ಎಲ್ಲೋ ಸಿಂಗಾಪುರದಲ್ಲೋ ಎಲ್ಲೋ ಹೋಗಿ ಯಾವುದು ಶೂಟಿಂಗು ಮಾಡಿಲ್ಲ, ನಮ್ಮ ಕರ್ನಾಟಕದಲ್ಲೇ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳು ನಮ್ಮ ಕನ್ನಡದವ್ರು ಮಾಡಬೇಕು. ಇದು ಮನೋರಂಜನೆ ಅಷ್ಟೇ. ಇದು ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ. ಇದು ಸಿನಿಮಾದಲ್ಲಿ ಬರೋದನ್ನ ಯಾರು ಕೂಡ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಹೀರೋ ಕೂಡ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಏನು ಕಲಾವಿದರದಲ್ಲ, ಅವರು ಕೂಡ ಮಾಡೋಕ್ಕಾಗಲ್ಲ ಇದನ್ನು. ಇವತ್ತು MLAಗಳನ್ನ, MP ಗಳನ್ನ, ಮಂತ್ರಿಗಳನ್ನ ಪ್ರಶ್ನೆ ಮಾಡಿದರೆ, ಸರ್ಕಾರಿ ಇನ್ಸ್ಪೆಕ್ಟರ್ಗಳನ್ನು ಪ್ರಶ್ನೆ ಮಾಡಿದರೆ ನಮ್ಮನ್ನು ಒದ್ದೊಳಗಾಕ್ತಾರೆ, ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಇವಾಗ MLAನ ಯಾರನ್ನ ಒಬ್ಬರು ಪ್ರಶ್ನೆ ಮಾಡ್ರಪ್ಪ ಹೋಗಿ, ಅವರು ಗುಲಾಮಗಳಿಗೆ, ಅವ್ರು ಹಿಂದಗಡೆ ಸುತ್ತಾಡ್ತಿರಲ್ಲ ಗುಲಾಮಿಗಳು, ಛೇಲಗಳು, ಅವರೇ ಬಿಡಲ್ಲ, ಅವರೇ ಬಡ್ದಾಕ್ಬಿಡ್ತಾರೆ ನಮ್ಮನ್ನು ಬಂದು. ಈಗಲೂ ಕೂಡ ಗುಲಾಮಿಗಿರಿಲೇ ಬದುಕ್ತಾ ಇದ್ದೀವಿ. ಇದು ಸಿನಿಮಾ ಅಷ್ಟೇ. ಇವತ್ತು ಈ ಮನೋರಂಜನೆ, ನಮ್ಮ ದೇಶದ ಬಡತನ, ನಮ್ಮ ರಾಜ್ಯದ ಬಡತನ ಒಂದು ಮನೋರಂಜನೆಯಲ್ಲಿ ನೋಡಿ, ಇದೇನು ಶಾಶ್ವತ ಅಲ್ಲ. ಇದು ಯಾವುದು ಶಾಶ್ವತ ಅಲ್ಲ. ಇದು ಮನೋರಂಜನೆ ಅಷ್ಟೇ. ಇದ್ರಲ್ಲಿ ನೋಡಿ ಆ ದುನಿಯಾ ವಿಜಯ್ ಅವರು ಮಾಡಿದ್ರಂತ ನಾವು ಮಾಡೋಕ್ಕೆ ಅವ್ರು ಸುಮ್ಮನೆ ಬಿಡ್ತಾರೆ. ಬೋಟಿ ಕಿತ್ತು ಬಿಡ್ತಾರೆ ನಮ್ಮನ್ನು, ಬೋಟಿ ತೆಗೆದು ಬಿಡ್ತಾರೆ. ದುನಿಯಾ ವಿಜಯ್ ಅವರು ಸಿನಿಮಾದಲ್ಲಿ ಮಾಡ್ತಾರಲ್ಲ, ಅವ್ರು ಒಂದೇ ಅಂತ ಅಲ್ಲ, ಸುಮಾರು ಸಿನಿಮಾದಲ್ಲಿದ್ದಾವೆ. ಇದಕ್ಕೆ ಉದಾಹರಣೆ ಯಾರು, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಎಷ್ಟು ಸಿನಿಮಾಗಳು ಮಾಡಿದರು, ಎಂತೆಂಥ ಸಿನಿಮಾಗಳು ಮಾಡಿದರು. ಅವರು ಕೂಡ ಮಂತ್ರಿಗಳಾದರು, MLAಗಳಾದರು. ಏನು ಮಾಡಿದರು? ಅಧಿಕಾರದಲ್ಲಿದ್ದಾಗ ಏನೂ ಮಾಡೋಕ್ಕಾಗಲಿಲ್ಲ. ಸಿನಿಮಾದಲ್ಲಿ ಬೇಕಾದ್ದು ಮಾಡ್ಬೋದು. ಮನೋರಂಜನೆ, ನಮ್ಮ ದೇಶದ ಬಡತನ, ನಮ್ಮ ದೇಶದ ಒಂದು ಕೂಲಿ, ಇದನ್ನು ಒಂದು ಮನೋರಂಜನೆಯಲ್ಲಿ ನೋಡಿ, ಮನೋರಂಜನೆ ಮಾಡಿ, ಮನೋರಂಜನೆ ಎಂಜಾಯ್ ಮಾಡ್ಕೊಂಡು, ಮನೋರಂಜನೆಯಲ್ಲಿ ಬಡತನನ ತೋರಿಸಿ ಇವತ್ತು ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಆದರೆ ಬಡವರಾಗೇ ಇದ್ದಾರೆ. ಕೂಲಿ ಕಾರ್ಮಿಕರವಾಗೇ ಇದ್ದಾರೆ. ಆಮೇಲೆ ಕೆಲವರು ಇದರಲ್ಲಿ ಅಯ್ಯೋ ನಮ್ಮ ಜಾತಿ ಅಂತಂದು ಹೇಳಿದರು. ಇದರಲ್ಲಿ ಈ ಒಂದು ಲಾರ್ಡ್ ಸಿನಿಮಾದಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಒಟ್ಟು ಕೂಲಿ ಅಂದ್ರೆ ಬರೀ ಏನೋ ದಲಿತರೇ ಕೂಲಿ ಮಾಡ್ತಾ ಇರಲಿಲ್ಲಪ್ಪ. ಎಲ್ಲರೂ, ಪ್ರತಿಯೊಬ್ಬ ಜನಾಂಗದವರು ಕೂಡ ಕೂಲಿ ಮಾಡ್ಕೊಂಡು ಬದುಕಿರೋದು, ಕೂಲಿ ಮಾಡಿ ಜೀವನ ಮಾಡಿರೋದು. ನಾವು ಕೂಡ ಕೂಲಿ ಮಾಡಿದ್ದೀವಿ, ನಾವು ಕೂಡ ಜೀತದಾಳಾಗಿ ದುಡ್ದಿದ್ದೀವಿ. ಬರೀ ದಲಿತರು ಮಾತ್ರ ಅಲ್ಲ, ಎಲ್ಲರೂ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಆಗಿರೋದನ್ನ, ಇದು ಒಂದು ಮನೋರಂಜನೆ ಕಾರ್ಯಕ್ರಮ ಅಷ್ಟೇ. ಈ ನಮ್ಮ ಬಡತನ ಒಂದು ಕೂಲಿಯನ್ನು ಮನೋರಂಜನೆಯಾಗಿ ತೋರಿಸಿ, ಅದನ್ನು ಖುಷಿಪಡಿಸಿ, ಅದ್ರ ಬಿಲ್ಡಪ್ ತಗೊಂಡು ದುಡ್ಡು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಈಗ ನಾವಂತೂ ಮಾಡೋಕ್ಕಾಗಲ್ಲ. ಇವರೇ ಸಿನಿಮಾ ಒಂದು ನಾಯಕ ನಟರು. ಈಗ ಒಂದು MLAಗೆ ಬಂದು ಕತ್ತಿಂಪಟ್ಟಿ ಹಿಡಿದು ಹೊಡೆಯೋಕ್ಕಾಗುತ್ತಾ? ಎಷ್ಟೋ ಕೋಟಿ ಆಸ್ತಿ ಮಾಡಿದ್ದಾರೆ, ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಕಿತ್ಕೊಳ್ಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಒದ್ದೊಳಗೆ ಹಾಕ್ಬಿಡ್ತಾರೆ, ಬೋಟಿ ತೆಗೆದು ಬಿಡ್ತಾರೆ ನಮ್ಮನ್ನು. ಈಗ ಯಾರು ನಾನು ಹೋಗಿ MLA ಮೇಲೆ ಕೈ ಮಾಡಿ ಸುಮ್ಕೆ ಬಿಡ್ತಾರಾ? ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡಿ ಸುಮ್ಕೆ ಬಿಡ್ತಾರಾ?
ಅಯ್ಯೋ ನಾವು ಬರೀ ಪ್ರಶ್ನೆ ಮಾಡಿದ್ರೇ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು 4 ಕೇಸ್ ಹಾಕಿ ಜಡಿತಾರೆ. 4 ಕೇಸ್ ಹಾಕಿ ಜಡ್ದು ಒಳಗೆ ಹಾಕಿ ಬೋಟಿ ಹಾಕಿ ತುರುಕಿ ಎಲ್ಲ ಮಾಡಿಬಿಡ್ತಾರೆ. ಈ ರೀತಿ ಮಾಡೋಕ್ಕಾಗತ್ತಾ? ಇದು ಬರೀ ಮನೋರಂಜನೆ ಅಷ್ಟೇ. ನಿಜವಾಗ್ಲೂ ಬದಲಾವಣೆ ಆಗಂಗಿದ್ರೆ ಸಿನಿಮಾದಲ್ಲಿ ಏನು ಮಾಡ್ತಾರೋ ಆ ಥರ ಬದಲಾವಣೆ ಮಾಡೋಕ್ಕಾಗತ್ತಾ? ಸಂವಿಧಾನ ಅಂತ ಭಾಳ ಅದ್ಭುತವಾಗಿ ಪ್ರತಿಯೊಬ್ಬ ಯಾವುದೇ ಜಾತಿ ಯಾವುದೇ ಧರ್ಮಕ್ಕಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ನಮ್ಮ ದೇಶದ ಸಂವಿಧಾನ ಅನ್ನೋ ಒಂದು ಅದ್ಭುತವಾದ ಇದು ಸಂವಿಧಾನ ಇದೆ. ಅದನ್ನು ಎಲ್ಲರೂ ಈಗಲೂ ಕೂಡ ಶ್ರೀಮಂತರೇ ಉಪೇಕ್ಷಿಸ್ತಿದ್ದಾರೆ, ಬಡವರಿಲ್ಲ. ಶ್ರೀಮಂತರಷ್ಟೇ, ಅದು ಬಡವರಿಗಿಲ್ಲ. ಶ್ರೀಮಂತರಿಗೆ ಮಾತ್ರ ಸಂವಿಧಾನ ಅಂತ ಹೇಳಿ ತಲೆ ತುಂಬಿಕೊಂಡು ಇವತ್ತು ಮೆರಿತಾ ಇದ್ದಾರೆ. ಅದನ್ನು ಪ್ರತಿಯೊಬ್ಬರು ನಾಗರಿಕರು ಬದಲಾವಣೆ ಆದರೂ ಮಾತ್ರ ನಮಗೆಲ್ಲ ನ್ಯಾಯ ಸಿಗುತ್ತೆ, ಇಲ್ಲಂದ್ರೆ ಇಲ್ಲ. ಅದು ಸಿನಿಮಾ ಅಷ್ಟೇ. ಸಿನಿಮಾದಲ್ಲಿ ಏನಾರು ಮಾಡ್ದಂಗೆ ನಿಜ ಜೀವನದಲ್ಲಿ ಮಾಡೋಕ್ಕೆ ಹೋದರೆ ಬೋಟಿ ಹರಿದು ಕುಡಿದು ಬೇಸರು ಎಲ್ಲೇ ನಮ್ಮನ್ನು ನೇಣಗಂಬಕ್ಕೆ ಹಾಕ್ಬಿಡ್ತಾರೆ. ಅಂಥ ಕಾನೂನು ನಮ್ಮ ದೇಶದಲ್ಲಿದ್ದಾವೆ. ಇದು ಮನೋರಂಜನೆ, ಇದು ದುಡ್ಡು ಮಾಡ್ಕೊಳ್ಳೋ ಒಂದು ವಿಧಾನ ಅಷ್ಟೇ. ಇದು ನಿಜವಾಗ್ಲೂ ಈ ಥರ ಮಾಡೋಕ್ಕಾಗುತ್ತಾ? ಯೋಚನೆ ಮಾಡಿ. ಅದ್ಭುತವಾಗಿದೆ. ಸಿನಿಮಾದ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಆ ರೀತಿ ನಿಜ ಜೀವನದಲ್ಲಿ ಮಾಡೋಕ್ಕಾಗುತ್ತಾ? ಇಷ್ಟೇ ನನ್ನ ಪ್ರಶ್ನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.